ಹೂ ಐತತ್ ಮಾಡಿದ್ನ. ಹೂವಿನ ರಾಶಿ ಮನ್ಯಾಗ ತುಂಬೈತಿ. ಯಾರೋ ನೀನು ಏಕಾಏಕಿ ಮನೆಗೆ ನುಗ್ಗಿ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ, ಯಾರ ನೀನು? ರಾಮಾಯಣದಾಗ ರಾವಣ ಸೀತಾನ ಹೊತ್ಕೊಂಡು ಹೋಗಾಕ ಬಯೋಡಾಟಾ ಕ್ವಾಟ್ ಹೊತ್ಕೊಂಡು ಹೋಗ್ಲಿಲ್ವಾ? ಅದ ರಾಮಾಯಣದಾಗ ಸೀತೆಯನ್ನು ಮುಟ್ಟಿದಕ್ಕೆ ಲಂಕೆ ಭಸ್ಮವಾಯ್ತು, ರಾವಣನ ಸಂಹಾರವಾಯ್ತು. ಯಾಕ ಇದು ನಿನಗ ಗೊತ್ತಿಲ್ಲ ಅಂತ ಕಾಣಿಸುತ್ತ? ನಾವು ರಾಮಾಯಣ ಓದೋ ಮಂದಿ ಅಲ್ಲೇವ. ನಮ್ದು ಏನಿದ್ರು ಇವಂದ ಗಿರ್ಸಾಗರ ಯಮನಪ್ಪನ ಸ್ಟೋರಿನ ಓದ್ತೀವಿ ನಾವು. ನೀ ಏನಾರು ಹುಚ್ಚಿಗಿಚ್ಚದಿಯನ್ನ? ದವಾಖಾನಿಗೆ ತೋರಿಸ್ಬೇಕ. ಏಯ್, ನಮ್ಮ ಮನೆ ಬಾಗ್ಲಿಗೆ ಬಂದ ಭಿಕ್ಷುಕ ಹೊರಟಾಗ ಮೊದಲಿನಿಂದ. ನಾ ಭಿಕ್ಷುಕ? ನೀನೇ ಭಿಕ್ಷುಕ. ಹೌದು ಬಿಡುವ, ನಾ ಭಿಕ್ಷುಕನ. ನೀ ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಯಾಕೆ ಹೋಗಿದ್ದಿ? ನಮಗೆ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡು ದೇವರೇ ಅಂತ ಬೇಡ್ಕೊಂಡು ಬರೋದಕ್ಕೆ. ಈಗ ಭಿಕ್ಷುಕರು ಯಾರಾದ್ರು? ಇಷ್ಟೊಂದು ಸಿರಿ ಸಂಪತ್ತು ತುಂಬಿ ತುಳುಕಾಡ್ತಾ ಇದ್ರು ಆ ದೇವರ ಹತ್ತಿರ ಹೋಗಿ ಇನ್ನಷ್ಟು ಸಿರಿ ಸಂಪತ್ತಿನ ಸೌಭಾಗ್ಯ ನೀಡು ಎಂದು ಬೇಡಿಕೊಳ್ಳುವ ನೀನು ನಿಜವಾದ ಭಿಕ್ಷುಕಿ ಅಲ್ಲ? ನಿನಗೆ ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತಿಲ್ಲ? ಆವಿದ್ರೆ ನಾಯಕ್ ಇಲ್ಲಿಗೆ ಬರಾಕ್ ಹೋಗಿದ್ನಿ. ನಿನಗೆ ಅಕ್ಕ ತಂಗಿಯರ ಅದಾರೋ ಇಲ್ಲೋ? ಮನ್ಯಾಗ ಅದಾರ ಅವರು. ಏಯ್, ಒಚ್ಚ ಬಾಯ್ನ. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಹುಟ್ಟಿದ ಪುಣ್ಯದ ನಾಡಿದು. ಇಂಥ ನಾಡಿನಾಗ ನಿನ್ನಂತ ನಾಲಾಯಕ ಬದುಕೋದಕ್ಕೆ ಅರ್ಹತೆ ಇಲ್ಲದವನು ಹೊರಟಾಗ ಮೊದಲಿನಿಂದ. ಆ ಪುಣ್ಯಾತ್ಮ ಇತ್ಯಾರ ಹೆಸರು ಯಾಕೆ ತಗೋತೀನಿ ನೀನು? ಈಗ ನನಗ ನಿನಗ ಬಿದ್ದೈತಿ, ಏನು ಬೇಕಾದಾಗ್ಲಿ ಅದ ಅಂದ್ರ ನೋಡವಿ. ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೇನೆ. ಆ ಮುದುಕನ ಕಟ್ಕೊಂಡ್ರು ಇಷ್ಟು ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿಲ್ಲ. ಒಂದು ಚಾನ್ಸ್ ಕೊಟ್ಟು ನೋಡ, ಮಕ್ಕಳ ಸೌಭಾಗ್ಯ ನೀಡ್ತೀನಿ. ಚೀರ್ಬೇಡಿ ಅವ್ವ. ನನ್ನ ಗಂಡನ ಪಾದದ ಧೂಳಿಗೂ ಸಮನಾಗದ ಪಾಪಿ ನನ್ನ ಮನೆಯಲ್ಲಿ ನಿಂತು ನನಗೆ ಈ ರೀತಿ ಮಾತನಾಡ್ತಾ ಇದೀಯಾ? ನೀ ಹೂ ಅಂದ್ರ ಅಡ್ಡವ. ಜಗಳಾಡೋದು ಬ್ಯಾಡ ಇಲ್ಲಿ. ಸಮಕ್ಷಮ ಮಾತಾಡಿ ಬಗೆಹರಿಸು. ಸ್ವಂಟಕ್ಕೆ ಬೇರೆ ಸುತ್ತಾಡ ಇಟ್ಟು ಸಣ್ಣ ಮಾತಾಗಿ ಇಟ್ಟು ಸಿಟ್ಟು. ಯಾವ್ದೋ ಸಣ್ಣ ಮಾತು? ಇದ ಮಾತು ನಿಮ್ಮ ಮನೆ ಆಗಿರೋ ಅಕ್ಕ ತಂಗಿಯರಿಗೆ ನನ್ನ ಗಂಡ ಕೇಳಿದ್ರ ಸುಮ್ಮನಿರ್ತಿದ್ದೇನ ನೀನ? ಅವಿ ಮನಿ ಸುತ್ತಿ ಯಾಕೆ ಹೋಗಿ ಮತ್ತೆ ಲಂಬಕ್ಕೆ ಯಾಕೆ ಬಂದೆ? ಬಿರ್ಸೋದಾಳು ಮರ. ಈಗ ನೀನು ಬಾಯಿ ಮಾತಿಂದ ಹೇಳಿದ್ರ ಬಗ್ಗೋವಲ್ಲ ಅಂತ. ಮತ್ತೆ ಏನ್ ಮಾಡ್ಬೇಕತ್ ಮಾಡಿ? ಕತ್ತೆಗೆ ಲತ್ತೆ ಪೆಟ್ಟ ಅಂದಂಗ ನಿನಗ ಬರೋಬ್ಬರಿನ ಶಿಕ್ಷೆ. ಇಟ್ಟು ಸಣ್ಣ ಮಾತಿಗೆ ದೊಡ್ಡ ಪಟ್ಟಿಗಿಟ್ಟು ಅನಿಸಿ ಅದನ್ನ ಇಳಿಸ ಇಳಿಸ. ಯಾವ್ದು ಸಣ್ಣ ಮಾತು? ನೀನು ಕೇಳಿದ ಸಣ್ಣ ಮಾತಾ? ಪಾರ್ವತಿ, ಇದೇನಿದು? ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಹಾಕೋ ಕೈಯಲ್ಲಿ ಪಿಸ್ತೂಲ್ ಇಡ್ತಿದ್ಯಲ್ಲ? ಇವನು ಅತಿಥಿ ಅಲ್ಲ ರೀ, ಇವನೊಬ್ಬ ಗೋಮುಖ ವ್ಯಾಘ್ರ. ಸುಳ್ಳು ಹೇಳ್ತೇನ? ಏನ್ ಸುಮಾರು ಮರ ನೀನ್ ಹೇಳ್ತಿ? ಏನಂತಾಳ ಗೊತ್ತನ? ನನಗ್ ಮಕ್ಕಳ ಕೊಡೋಲಾಗ್ಯಾನ, ಬಾ ನನಗೊಂದು ಮಗು ಕೊಟ್ಟು. ಪಾರ್ವತಿ, ಹೊಟ್ಟೆಲ್ಲ ಅಳಿಸಿ ಬಿಡ್ತೀನಿ. ಪಾರ್ವತಿ, ಪಾರ್ವತಿ, ಗುಂಡ್ ಹಾರಿಸ್ಬಿಡು ನೋಡೋಣ. ಇವನ ದೇಹ ಸೀಳಿ ಇವನ ರಕ್ತದ ಓಕಳಿ ಆಡ್ತೀನಿ. ಅಂತದ್ ಏನ್ ಮಾಡೀನಿ? ಒದ್ರಾಕ್ ಉಸಿರು ಬರ್ಲಾರ್ದಾಗ ಶೂಟ್ ಮಾಡ್ತೀನಿ. ಮತ್ತ ಹೆಣ್ಣಿನಲ್ಲಿ ಕುದುರಿನಲ್ಲಿ ಯಾರಿಗೆ ಏನ್ ಸುಮಾರದೀವಿ? ಈಗ ನನಗೆ ಹಂಗಂದಿ. ಪಾರ್ವತಿ, ಆ ಪಿಸ್ತೂಲ್ ತಾಯಿಲಿ ಪಕ್ಕ ಗರಿತದಾಳಿಕೆ, ಅದಕ್ಕೆ ಹಿಂಗ್ ತಿರಾಡತ್ತ. ಪಾರ್ವತಿ ತಾಯಿಲ್ಲ ಕೊಡ. ಪುಣ್ಯಾತ್ಮ, ಅದಕ್ಕ ದೊಡ್ಡವ್ರಿಗೆ ದೊಡ್ಡವ್ರು ಅಂದಾರ. ನಿನಗತ್ತ ಚೀರಾಡಿದ್ರ ಆತನ? ಅಂದಿದ್ದೆಲ್ಲ ಅನಿಸ್ಕೋಬೇಕಲ್ಲ. ಮಂದಿ ಮನ್ಯಾಗ ಬಂದ ಮಂದಿ ಹೆಣ್ಮಕ್ಳ ತಡುತ್ತಲ್ಲ, ನಾಚಿಕೆ ಅನ್ನೋದಿಲ್ಲ ನಿನಗ? ನಿಮ್ಮವ್ವ ನಿಮ್ಮಪ್ಪಗ ಹುಟ್ಟಿದ್ರ, ನಿನ್ನ ನಿಮ್ಮಪ್ಪನ ಮಗ್ಲ ಮಕ್ಕೊಂಡ ಹಡ್ದಿದ್ರ. ಮಾತಾಡೋ ಗಂಡಸ ನನ್ನ ಗಂಡನೆದ್ರ. ಅವೇ ನಾವಾಗಿನ್ನ ಹುಟ್ಟಿದ್ದಿಲ್ಲ, ನಾ ಹೆಂಗ್ ಹೇಳಿದನ? ಪಾರ್ವತಿ,
ಜಾನರ ಜೊತೆ ಗುದ್ದಾಡ್ಬೇಕೇ ವಿನಃ ಇಂಥ ಕೋಣರ ಜೊತೆಗಲ್ಲ. ತಿಳಿದಾರ ಮಾತ್ರ ಇದು. ಜಾಣನಿಗೆ ಮಾತಿನ ಪೆಟ್ಟು, ಈ ಕತ್ತೆಗೆ ಲತ್ತೆ ಪೆಟ್ಟೆ ಸರಿ. ಹಾಕಿವನನ್ನ ಪಾರ್ವತಿ, ಬಾಗಿಲು ತೆರೆದ ಮನೆಗೆ ನಾಯಿಗಳು ನುಗ್ಗೋದು, ಬೇಲಿ ಇಲ್ಲದ ಹೊಲಕ್ಕೆ ದನ ನುಗ್ಗೋದು, ತೆರೆದಿಟ್ಟು ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದ್ರೆ ಸದ್ದಿಲ್ಲದೆ ಈ ಜಮೀನ್ದಾರನ ಮನೆಗೆ ನುಗ್ಗಿದೆಯಲ್ಲ, ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ. ನೀ ಮೆಚ್ಚುಕಿತ ಮೊದಲ ನಾ ನಿನ್ನ ಮೆಚ್ಚಬೇಕು ಮಿಸ್ಟರ್. ಜಮೀನ್ದಾರ್ ಸೂರಪ್ಪನವರೇ ಮೆಚ್ಚಬೇಕು. ಅಲ್ಲ, ಮನೆಗೆ ಬಂದ ಶತ್ರುವನ್ನು ಕೂಡ ಅತಿಥಿ ತರ ಸತ್ಕಾರ ಮಾಡುವ ನಿಮಗೆ ಚಪ್ಪಾಳೆ ಹೊಡೆದು ಸ್ವಾಗತಿಸಬೇಕು. ಅತಿಥಿ ದೇವೋ ಭವ ಅನ್ನೋದು ನನ್ನ ರಾಷ್ಟ್ರ, ಸರ್ವೇ ಜನಃ ಸುಖಿನೋ ಭವಂತು ಅನ್ನೋದು ನನ್ನ ಧರ್ಮ, ಸಕಲರಿಗೆ ಲೇಸನ್ನೇ ಬಯಸುವುದು ನನ್ನ ಗುಣ. ನೋಡು, ನಿನಗೆ ಹಣ ಬೇಕಾದ್ರೆ ಹಣ ಕೊಡ್ತೇನೆ, ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೇನೆ. ನಿನ್ನ ಹಣ, ಉದ್ಯೋಗ, ಆಸ್ತಿ, ಅಧಿಕಾರದ ಭಿಕ್ಷೆ ಬೇಡಿ ನಿನ್ನ ಮನೆಗೆ ಬಂದಿಲ್ಲನಾ? ಹಾಗಾದ್ರೆ ಈ ನೀತಿ ವಿರೋಧಿ ಕೆಲಸನ ಇಲ್ಲಿಗೆ ನಿಲ್ಸೋ. ಆಗಲ್ಲ, ಅದೇ ನೀತಿ ವಿರೋಧಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಬಂದಿನಿ. ಅಂದ್ರೆ ನಿನ್ನ ಮಗಳಾದ ಶ್ರಾವಣಿ, ಅದೇ ಶ್ರಾವಣಿ ಹೊತ್ಕೊಂಡು ಹೊಕ್ಕಿನಿ ಅಂತ ಹೇಳಕ್ ಬಂದಿನಿ. ಯಾಕೆ ಗೊತ್ತಾ? ಯಾವತ್ತು ನಾ ಹೆಣ್ಣು ಹೊಣ್ಣು ಮಣ್ಣಿನ ಹಿಂದೆ ಹೋದವಲ್ಲ, ಅದ ನನ್ನ ಹಿಂದೆ ಬರ್ತೈತಿ. ನಿನ್ನ ಮಗಳನ್ನ ಹೊತ್ಕೊಂಡು ಹೋಗಿ ಅಂದ್ರೆ ನೀನು ಗಳಿಸಿದ ಆಸ್ತಿ ಎಲ್ಲ ನನ್ನ ಹಿಂದೆ ಬರ್ತೈತಿ. ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ದಿ ಅನ್ನೋದು ಖಾಬರ್ ಇರ್ಲಿ. ಲೇ ನಾಲಾಯಕ, ಅಂಗನೆ ರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೋಳು ಗೆಲುವು ಸಿಗುವುದು, ಇವು ಮೂರಕ್ಕೆ ಸಂಗಯ್ಯ ನೊಲುಮೆ ಬೇಕೆಂದ ಸರ್ವಜ್ಞ. ನಾವು ಸರ್ವಜ್ಞನ ವಚನ ಓದಿಲ್ರಿ, ಗಿರ್ಸಾಗ್ರಿ ಅಮ್ಮನಪ್ಪನು ಓದ್ಯವ. ಹಂಗಂದ್ರ ನೀನ್ ಇವತ್ತು ಮಣ್ಣು ತಿನ್ನೋದು ಪಕ್ಕ. ಏನ್ರಿ? ಇಲ್ಲಿವರೆಗೂ ನಿನಗೆ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೆ, ನೀನು ನಿನ್ನ ಬುದ್ಧಿನೇ ಮುಂದುವರಿಸ್ತಿ ಅಂದ್ರೆ ಲೇ ನೆನಸಿಕೋ ನಿನ್ನ ಮನೆ ದೇವರನ್ನ. ಏನ್ರಿ ಮರ್ಯಾರ ನೀವು ಪಡ್ ಅನ್ಸವ್ರನ? ಒಟ್ರು ಬಂದಕ್ಕೆ ಹಿಡ್ಕೊಂಡು ಹೇಳ್ತಾರಪ್ಪ ನೋಡ್ರಿ. ನಾ ಏನು ಒಂದ್ ನಿಮಿಷ ಇಳಿಸ್ರಿ, ಹೇಳ್ತಾನ ಮುಖ್ಯವಾದ ವಿಷಯ ಹೇಳಕ್ ಬಂದಿನ. ಇದು ಏನು ಅಲ್ಲಿ ಇನ್ಕಮ್ ಮಾಡಿದ ನಾಟಕ ಇದ. ಇಲ್ರಿಪ್ಪ, ಅದೇನು ದೊಡ್ಡ ವಿಷಯ. ನಮ್ಮ ಮನೆ ಜಂಗ ಹೇಳ್ರಿ. ಅದೇನಾಯ್ತು ಅಂದ್ರ ಆ ಶ್ರಾವಣಿ ಬಂದಳು ನೋಡ್ರಿ ಅಲ್ಲಿ. ಬರ್ಲಿ ಇನ್ನೊಮ್ಮೆ. ಯಾಕೋ ಏನು ಇವನು ಮನೆಗೆ ಬಂದು ಹೋದ್ಮೇಲೆ ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ಭಯ ಪಡಬೇಡ ಪಾರ್ವತಿ, ಇಂಥ ಗೋಮುಖ ವ್ಯಾಘ್ರಗಳು ಸಮಾಜದಲ್ಲಿ ಸಾಕಷ್ಟು ಜನರಿದ್ದಾರೆ. ಅವರನ್ನ ಹೇಗೆ ಮಟ್ಟ ಹಾಕಬೇಕು ಅಂತಾನು ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಯಾವುದಕ್ಕೂ ಭಯ ಪಡಬೇಡ. ಅಂದಹಾಗೆ ಶ್ರಾವಣಿ ಇಲ್ವಲ್ಲ ಮನೆಯಲ್ಲಿ? ಬೆಳಿಗ್ಗೆ ಜಾಗಿಂಗ್ ಹೋಗಿದ್ದಾಳೆ, ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಆಗ ಬಂದು ನೋಡಿ. ಈ ವಿಷಯ ಶ್ರಾವಣಿಗೆ ಗೊತ್ತಾಗ್ಬಾರ್ದ? ಸರಿ. ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಏನಮ್ಮ ಲೇಟ್ ಆಗಿ ಬರ್ತಿದ್ಯಲ್ಲ, ಇವತ್ತು ಕಾಲೇಜ್ಗೆ ಹೋಗೋದಿಲ್ವೇನು? ಇಲ್ಲ ಡ್ಯಾಡಿ, ಇವತ್ತು ತುಂಬಾ ಬೇಜಾರಾಗಿದೆ, ಅದಕ್ಕೆ ಇವತ್ತೊಂದಿನ ಕಾಲೇಜ್ಗೆ ಹೋಗೋದಿಲ್ಲ. ಅಲ್ಲಮ್ಮ, ಕಾಲೇಜ್ಗೆ ಹೋಗ್ತೀನಿ ಅಂತ ಹಠ ಹಿಡಿದವಳು ನೀನು, ಅದಕ್ಕೆ ಅಲ್ವೇ ನಿನ್ನ ಕಾಲೇಜಿಗೆ ಸೇರಿಸಿದ್ದು. ಈಗ ನೋಡಿದ್ರೆ ಹೋಗಲ್ಲ ಅಂತೀಯ. ಸರಿ, ನಿನ್ ಹ್ಯಾಕ್ ತಿಳಿಯುತ್ತೆ ಹಾಗೆ ಮಾಡು. ಏನ್ರಿ ಅವಳು ಹ್ಯಾಗ್ ಹೇಳ್ತಾಳೋ ಅದೇ ರೀತಿ ಕುಣಿದು ಬಿಡ್ತಿರಲ್ಲ. ಹೌದು ಮತ್ತೆ. ಏನ್ ಹೌದ್ ಮತ್ತೆ ಅಂತೀರ? ಅಲ್ಲ ರೀ, ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಅವಳೆಲ್ಲ ಕಾಲೇಜಿಗೆ ಕಳಿಸೋದು ಬೇಡ ರೀ ಅಂತ. ಆದ್ರೂ ನನಗೆ ಬಾಯಿಗೆ ಬಂದಾಗ ಬೈದು ಮಗಳು ಹೇಳಿದ್ದೆ ಮಾನ್ಯ ಅನ್ಕೊಂಡು ಅವಳನ್ನ ಕಾಲೇಜಿಗೆ ಸೇರಿಸಿದ್ರಿ. ನೋಡಿದ್ರೆ ಅವಳು ಕಾಲೇಜ್ಗೆ ಹೋಗೋದಿಲ್ಲ ಅಂತ. ಅಲ್ಲಮ್ಮ, ಕಾಲೇಜ್ಗೆ ಹೋಗಲ್ಲ ಅಂತೀಯಲ್ಲ, ಕಾಲೇಜಲ್ಲಿ ಅಥವಾ ರೋಡಲ್ಲಿ ಫ್ರೆಂಡ್ಸ್ ಜೊತೆ ಏನಾದ್ರೂ ಜಗಳ ಮಾಡಿದ್ಯಾ? ಹಾಗೇನಿಲ್ಲ ಡ್ಯಾಡಿ, ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷಪೂರಿತ ನಾಗರಹಾವು ನನ್ನ ರಸ್ತೆಯಲ್ಲಿ ತಡೆದು ಕಚ್ಚಲಿಕ್ಕೆ ಬಂದಿತ್ತು ಡ್ಯಾಡಿ. ಕನ್ಸಲ್ಲಿ ಬಂದಿತ್ತು ಅಥವಾ ಕಾಲೇಜ್ ರೋಡಲ್ಲಿ ಬಂದಿತ್ತು? ಶ್ರಾವಣಿ, ಈ ನಿನ್ನ ಚಿಕ್ಕಪ್ಪ ಸುತ್ತೂರಿಗೆ ಜಮೀನ್ದಾರ. ಯಾವ ಏರಿಯಾದಲ್ಲಿ ಎಂಥ ವಿಷ ಸರ್ಪಗಳಿದ್ದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಭಯ ಪಡ್ಬೇಡಮ್ಮ. ಅವನ್ ಯಾರಂತ ಹೇಳು, ಅವನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ನೀನು ಕಾಲೇಜ್ಗೆ ಹೋಗು, ಬೇಕಿದ್ರೆ ನಿನಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ. ಓಕೆನಾ? ಶ್ರಾವಣಿ, ಅವನ್ ಯಾರು ಅಂತ ಹೇಳಮ್ಮ. ಆ ಮುಳ್ಳನ ಚಿಕ್ಕದಿರುವಾಗ್ಲೇ ಕಿತ್ತಿ ಬಿಸಾಕಬೇಕು, ಇಲ್ಲದಿದ್ರೆ ಮುಂದೆ ದಾರಿಯಲ್ಲಿ ಅಡ್ಡಾಡೋರಿಗೆ ತುಂಬಾ ತೊಂದರೆ ಮಾಡುತ್ತೆ.
ಹೇಳ ಅವ್ನು ಯಾರು ಅಂತ. ಹೇಳಮ್ಮ, ನಿನ್ ಚಿಕ್ಕಮ್ಮ ಕೇಳ್ತಿದ್ದಾಳಲ್ಲ, ಹೇಳಿ ಯಾರಂತ ಹೇಳು. ಅದನ್ನ ನಾನು ಹೇಳ್ತೀನಿ ದಣಿ. ಬಾ ಶಿವಲಿಂಗ, ನನ್ನನ್ನು ನೋಡಿದ್ರೆ ಜನ ದೂರ ಸರ್ ನಿಲ್ಲುವಾಗ ಅವನು ಯಾವನೋ ಕಮಂಗಿ ನನ್ನ ಮಗ ನನ್ನ ಮಗಳ ತಂಟೆಗೆ ಬಂದಿದ್ದಾನಂತೆ. ಇವಳನ್ನ ಎಷ್ಟು ಕೇಳಿದ್ರು ಬಾಯೇ ಬಿಡ್ತಾ ಇಲ್ಲ. ನೀನಾದ್ರೂ ಹೇಳವನು ಯಾರು ಅಂತ. ಅವನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ. ಬಡದೈತಿ ಬಡದೈತಿ ಬಡ ಸಿಡಿಲು ಬಡದೈತಿ, ಕೋಲ್ ಮಿಂಚು ಬಡದು ಬೆಂಕಿಯ ಮಳಿ ಸುರಿದೈತಿ, ಹಿತ್ತಲ ಗಿಡದ ಬೇರು ಮುನ್ಸಿ ಬಾಕಿಲ್ಕ ಬಂದೈತಿ, ಸದ್ಯದರಲ್ಲಿ ಈ ಅರಮನೆಗೆ ಗಂಡ ಹತ್ರ ಕಾದೈತಿ ಕಾದೈತಿ ಕಾದೈತಿ. ಶಿವಲಿಂಗಣ್ಣ, ನೀನ್ ಹಿಂಗ ಬುಡಬುಡಿಕೆನ ಮಾತಿನಂಗ ಹೇಳಿದ್ರ ನಮಗೇನ್ ಅರ್ಥ ಆಕೈತಿ? ಅದೇನು ಅಂತ ಬಿಡಿಸಿ ಹೇಳಿದ್ರ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಯವ್ವ ತಾಯಿ, ಅವತ್ತು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗ್ಬೇಕಾದ್ರೆ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪೈತಾ ತಾಯಿ? ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗ ಕಾಯ್ಬೇಕು ಅಂತ ಹೇಳಿದ್ದೆ. ಅದ್ರಾಗೇನೋ ಎಡವಟ್ಟಾಗೈತಿ. ಇಲ್ಲ ಶಿವಲಿಂಗ, ಏನೂ ಆಗಿಲ್ಲ. ಎಲ್ಲ ನೀನ್ ಹೇಳ್ದಂಗ ಪಾಲಿಸ್ಕೊಂತ ಬಂದೆ. ಇಲ್ಲ ರೀ, ಈ ಅಮಾಸಿಗೆ ದೀಪ ಹಾಕಕ್ ಆಗ್ಲಿಲ್ಲ. ಪಾರ್ವತಿ, ಯಾಕೆ ತಾಯಿ ಈ ಅಮಾವಾಸ್ಯೆಗೆ ಪಾಲ್ಸಕ್ ಯಾಕಾಗ್ಲಿಲ್ಲ? ಯಾಕಂದ್ರ ಮನ್ಯಾಗ ಹೆಣ್ಮಕ್ಳು ಯಾರು ಸುದ್ದಿರ್ಲಿಲ್ಲ. ಅವರ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ರಿ. ನೀವು ಶುದ್ಧಿ ಇರ್ಲಿಲ್ಲ ಅಂದ್ರೆ ಏನಾಗಿತ್ತು? ದಣಿಯಾರ್ಗೆ ಹೇಳಬೇಕಾಗಿತ್ತು. ಇಲ್ಲ, ಮನ್ಯಾಗ ಇಷ್ಟ ಆಳುಗಳದಾರ, ಅವ್ರಿಗೆ ಹೇಳಿ ಅವ್ರ ಕೈಲಿ ಮಾಡಿಸ್ಬೇಕಾಗಿತ್ತು. ಇಲ್ಲ, ಒಂದು ಮಾತು ನನಗೆ ಹೇಳಿದ್ರ ನಾ ಏನಾದ್ರೂ ಉಪಾಯ ಹೇಳ್ತಿದ್ದಲ್ಲ. ತಿಳಿಲಾರ್ದ ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ ತಾಯಿ, ದೊಡ್ಡ ತಪ್ಪು ಮಾಡ್ಬಿಟ್ರಿ. ಶಿವಲಿಂಗ ಶಿವಲಿಂಗ, ಈಗ ನಡೀತಾ ಇರೋ ಘಟನೆಗೂ ಆ ದೀಪಕ್ಕೂ ಏನ್ ಸಂಬಂಧ? ಸಂಬಂಧ ಐತಿ ದಣಿ. ಶ್ರಾವಣಿ ಜಾತಕದಾಗ ದೋಷ ಇರೋದು ನನಗೂ ಗೊತ್ತಿತ್ತು. ಆ ಗವಿಸಿದ್ದೇಶ್ವರರ ಅಪ್ಪಣೆ ಹಂಗ ನಿಮಗೆ ದೀಪ ಕಾಯಕ್ ಹೇಳಿದ್ದೆ. ನೀವು ಹಗಲತ್ತು ಮನ್ಯಾಗ ದೀಪ ಕಾದ್ರ ನಾನು ರಾತ್ರಿ ಅಮಾವಾಸ್ಯೆ ದಿನ ಊಟ ನೀರು ಬಿಟ್ಟು ಸುಡುಗಾಡದಾಗ ದೋಷ ಕಳಿತಿದ್ದೆ. ಈಗ ಅದ್ರಾಗ ಎಡವಟ್ಟಾಗೈತಿ ಅಂದಾಗ ಅನಾಹುತ ಕಟ್ಟಿಟ್ಟ ಬುದ್ಧಿ. ಎಂಥ ಅನಾಹುತವಾಯ್ತು. ಇದರಿಂದ ಪಾರಾಗೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲೇನಣ್ಣ? ಐತಿ ತಾಯಿ, ಒಂದೇ ಒಂದು ದಾರಿ ಐತಿ. ಅದೇನಂತ ಹೇಳ ಶಿವಲಿಂಗ. ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಹೇಳೋದೇನು ಅಂತ. ಧಣಿ, ಆದಷ್ಟು ಬೇಗ ಈ ಅರಮನೆಯಾಗ ಒಂದು ಮಂಗಲ ಕಾರ್ಯ ಆಗಬೇಕು. ಅಂದ್ರೆ ನಮ್ಮ ಶ್ರಾವಣಿಗೆ ಒಂದು ಉತ್ತಮವಾದ ವರ ಹುಡುಕಿ ಅವಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕ್ರಿ ಅಪ್ಪ. ಅಂದಾಗ ಮಾತ್ರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತ. ಶಿವಲಿಂಗಣ್ಣ, ಎಂತ ಮಾತು ಹೇಳಿದ್ಯಪ್ಪ ನೀನು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಯಾಕ್ರಿ, ಸರಿಯಾಗಿದೆ ತಾನೇ ಶಿವಲಿಂಗಣ್ಣ ಹೇಳಿರೋ ಮಾತು? ನೋಡಿ, ಹೇಗಿದ್ರೆ ಇವತ್ತು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮೀಟಿಂಗ್ ಇದೆ ತಾನೇ? ಆ ಮೀಟಿಂಗ್ ಅಲ್ಲಿ ನನ್ನ ಮಗಳ ಮದುವೆ ವಿಷಯ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ನಮ್ಮ ಶ್ರಾವಣಿಗೊಂದು ಗಂಡನ ಹುಡುಕಿ ಮದುವೆ ಮಾಡಿಬಿಡಿ. ಪಾರ್ವತಿ, ನೀನ್ ಹೇಳಿದಾಗ ಫ್ಯಾಕ್ಟರಿ ಮೀಟಿಂಗ್ ಅಲ್ಲಿ ಮಾತಾಡೋ ವಿಷಯ ಇದಲ್ಲ. ಈ ಜಮೀನ್ದಾರ್ ಸೂರಪ್ಪನ ಏಕೈಕ ಮಗಳ ಮದುವೆ ಹಿಂದೆ ಆಗಿರಬಾರ್ದು, ಮುಂದೆ ಆಗಬಾರ್ದು. ಆ ರೀತಿ ಮಾಡಬೇಕು. ಮೊದಲು ನಮ್ಮ ಅಂತಸ್ತಿಗೆ ತಕ್ಕಂತೆ ವರ ಹುಡುಕ್ಬೇಕು. ಈ ಸೂರಪ್ಪನ ಮಗಳ ಮದುವೆ ರಾಜ್ಯದಲ್ಲೇ ಇತಿಹಾಸವಾಗಬೇಕು. ಹಾಗೆ ಮಾಡ್ತೀನಿ ಮದುವೆನ. ಅದಕ್ಕೆಲ್ಲಕ್ಕಿಂತ ಮೊದಲು ನನ್ನ ಮಗಳ ತಂಟೆಗೆ ಬಂದ ಗೋಮುಖ ವ್ಯಾಗನ್ನ ಹುಟ್ಟಲಿಲ್ಲ ಅನಿಸ್ಬರ್ತೇನೆ. ಬೇಡ ಧಣಿ, ಸಮಾಧಾನ ಮಾಡ್ಕೊಳ್ಳಿ. ಧಣಿ, ನಮ್ಮ ಮನೆ ಅರಿವಿ ಮುಳ್ಳಿನ ಕಂಟಿ ಮ್ಯಾಗ ಬಿದ್ದೈತಿ ಅಂದ ಮ್ಯಾಗ ಅದು ಹರಿಲಾರ್ದಂಗ ಜಾಗೃತಿಯಾಗಿ ತಕ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಅಪ್ಪರ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಏನಾರ ಅನಾಹುತ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಅವರ ಕೈಯಾಗ ಕೊಟ್ಬಿಡ್ರಿ ಅಪ್ಪ, ಕೊಟ್ಬಿಡ್ರಿ. ಹೌದ್ರಿ, ಶಿವಲಿಂಗಣ್ಣ ಹೇಳ್ತಿರೋ ಮಾತು ಖರೇನೆ ಐತಿ. ಮೊದಲಾದ ಕೆಸರು, ಆ ಕೆಸರಿನ ಮ್ಯಾಲ ಕಲ್ಲು ಒಗದ ಆ ಕೆಸರನ್ನ ನಮ್ಮ ಮುಖಕ್ಕೆ ಸಿಡಿಸ್ಕೊಳ್ಳೋದಕ್ಕಿಂತ ಆದಷ್ಟು ಬೇಗ ನಮ್ಮ ಶ್ರಾವಣಿಗೆ ಮದುವೆ ಮಾಡಿ ಬಿಟ್ರೆ ಈ ಸಮಸ್ಯೆನಿಂದ ಪಾರಾಗ್ತೀವಲ್ಲ. ಸರಿ, ಹಾಗೆ ಮಾಡೋಣ. ಶಿವಲಿಂಗ, ನಾನು ಫ್ಯಾಕ್ಟ್ರಿ ಮೀಟಿಂಗ್ ಹೋಗಿ ಬರ್ತೀನಿ.
ನೀನು ಊಟ ಮಾಡ್ಕೊಂಡು ಹೋಗು. ಶಿವಲಿಂಗ, ಧಣಿ ನಮ್ಮ ಶ್ರಾವಣಿಗೆ ವರ ಹುಡ್ಕೋ ಜವಾಬ್ದಾರಿನೂ ನಿಂದೈತಾ? ಮತ್ತೆ ಪ್ರಯತ್ನ ಪಡ್ತೀನಿ ಧಣಿ. ಶಿವಲಿಂಗಣ್ಣ, ಎಂತ ಸಿಹಿ ಮಾತು ಹೇಳಿ ಇವತ್ತ ಇಲ್ಲೇ ಊಟ ಮಾಡ್ಕೊಂಡು ಹೋಗು. ಆಯ್ತ್ರಿವ ಅವರ ಯಾಕೋ ನಾನು ಇದನ್ನೆಲ್ಲ ನೋಡಿ ಹೊಟ್ಟೆ ಹಸ್ತಿಲ್ಲ. ಅದು ಏನು ನೀಡಬೇಕಂತಿರೋ ಜೋಳಿಗ್ಯಾಗ ನೀಡಿಬಿಡ್ರಿವ. ಹೊಟ್ಟೆ ಹಸ್ದಾಗ ಆ ಸಿದ್ದಪ್ಪಜ್ಜಿಗೆ ನೈವೇದ್ಯ ಹಿಡಿದು ಪ್ರಸಾದ ಅಂತ ಉಂಡು ಬರ್ತೀನಿ. ಶ್ರಾವಣಿ, ಶಿವಲಿಂಗ ಅವರ ನಾನು ಹೇಳಿದ್ದು ಮರ್ಯಾಕೆ ಹೋಗ್ಬೇಡ್ರಿ ಅವ. ಆದಷ್ಟು ಬೇಗ ಶ್ರಾವಣಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕ್ರಿ ಅವ. ಶಿವಲಿಂಗಣ್ಣ, ಅಲ್ಲ ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರೆ ನೀ ಯಾವ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಅದು ಅಲ್ಲದೆ ಅವಳಿಗೊಂದು ವರ ಹುಡುಕೋ ಜವಾಬ್ದಾರಿ ನಿನ್ ಮೇಲೆ ಇದೆ ಶಿವಲಿಂಗಣ್ಣ. ಪ್ರಯತ್ನ ಪಡ್ತೀನಿ ರೀ ಅವ. ಪ್ರಯತ್ನ ಪಡ್ತೀನಿ ಅನ್ಬೇಡ, ಹುಡುಕು ಚೆನ್ನಾಗಿರೋ ಹುಡುಗ. ಅವರ ನನಗಿನ್ನ ಅಪ್ಪಣೆ ಕೊಡ್ರಿ, ನಾನೇನು ಬರ್ತೀನಿ ರೀ ಅವ. ಶ್ರಾವಣಿ, ಬಾರಮ್ಮ ಇಲ್ಲಿ ನೋಡು. ಹೂವಿರಲ್ಲಿ ದುಂಬಿಗಳು ಬರೋದು ಸಹಜ. ಅದರಂತೆ ಮುಳ್ಳ ಬೇಲಿ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳ ಬಿದ್ರು ಹರಿಯೋದು ಸೀರಿನ. ಸರಿಯಾಗಿ ನೆನ್ಪಿಟ್ಕೋ ಮಗಳ. ಮಿಸ್ಟರ್ ನೀಲಕಂಠ, ಶಾಂತಿಯ ತವರಾದ ಈ ನನ್ನ ತವರು ಮನೆಯಲ್ಲಿ ಅಶಾಂತಿಯನ್ನ ಎಬ್ಬಿಸ್ಲಿಕ್ಕೆ ಕಾರಣೀಕರ್ತನಾದ ನಿನ್ನನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಒಲಿದ್ರೆ ನಾರಿ, ಒಂದ್ ವೇಳೆ ಮುನಿದಿದ್ದೆ ಆದ್ರೆ ಮಹಾಮಾರಿ ಆಗಿರ್ತಾಳೆ. ಈ ಮಾತಿನಂತೆ ಇನ್ ಮುಂದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನು ನಿನಗೆ ಕೊಡ್ತಾ ಇರುವ ಕಷ್ಟವನ್ನ ನೀನ್ ನಿನ್ ಜೀವನ ಪೂರ್ತಿ ಅನುಭವಿಸ್ಬೇಕು. ಒಂದು ಹೆಣ್ಣಿಗೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು, ಪ್ರಸಂಗ ಬಿದ್ರೆ ತಲೆ ಎತ್ತಿ ತಲೆ ತೆಗಿಯೋದು ಚೆನ್ನಾಗ್ ಗೊತ್ತು.